ಆಘಾತಕಾರಿ ಸುದ್ದಿ ಅಂತಂದ್ರೆ ಇವತ್ತು ಸೌಂದರ್ಯ ಜಗದೀಶ್ ಅವರ ನಿಧನ ಸುದ್ದಿ ಸರ್. ಸೂಸೈಡ್ ಅಟೆಂಪ್ಟ್ ಮಾಡಿ ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ. ಬಟ್ ಅದು ನನಗೂ ಇಲ್ಲಿವರೆಗೂ ನಾನು ಹೊರಗಡೆ ಹೋಗಿದ್ದೆ ಬೆಳಿಗ್ಗೆ, ಸೊ ಇವಾಗವರೆಗೂ ನನ್ನ ಸೂಸೈಡ ಮತ್ತು ಏನು ಯಾವ ಥರ ಡೆತ್ ಆಗಿದೆ ಅಂತೇಳಿ ಖಂಡಿತ ಗೊತ್ತಿಲ್ಲ. ನನಗೆ ತುಂಬಾ ಬೇಸರ ಆಗ್ತದೆ. ಯಾಕಂದರೆ ಅವನು ತುಂಬ ಸಣ್ಣ ವಯಸ್ಸಿಂದ ಒಂದು LKGಯಿಂದ ಫ್ರೆಂಡ್ಸು. ಆಮೇಲೆ ರಾತ್ರಿ ಹೊತ್ತು ನಮ್ಮನೆ ಮಲಗ್ತಾ ಇದ್ದವನು ಜಗದೀಶು. ಒಂದೇ ಕ್ಲಾಸಲ್ಲಿ ಓದ್ತಾಯಿದ್ದು, ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟು, ತುಂಬ ಚೆನ್ನಾಗಿ ಓದ್ತಾ ಇದ್ದ ಅವರು. ನಮ್ಮ ಮನಸ್ಸು ರಾಜೇಂದ್ರ 6 ಬ್ಲಾಕಲ್ಲಿ ನಾವಿಬ್ಬರು ವಾಸ ಮಾಡ್ತಾಯಿದ್ರು. ಅವರು ಒಂದು ವಟಾರದಲ್ಲಿದ್ದರು. ಆದರೆ ರಾತ್ರಿ ಹೊತ್ತು ನನ್ನ ಮನೇಲಿ ನಾನು ಅವನ ಜೊತೆಗೆ ನಮ್ಮ ತಮ್ಮದಿರೆಲ್ಲ ಒಟ್ಟಿಗೆ ನಮ್ಮದು ಕುಟುಂಬದಲ್ಲಿ ಬಂದು ಮಲಗ್ತಾ ಇದ್ದ. ರಾತ್ರಿ ಹೊತ್ತು ನಮಗೆ ಪಾಠ ಹೇಳ್ಕೊಡ್ತಾ ಇದ್ದ. ಅಷ್ಟು ಒಂದು ಒಳ್ಳೆ ಸ್ನೇಹಿತ. ಬಟ್ ಅವನು ಜರ್ನಿ ನೋಡೋದು ತುಂಬ ಖುಷಿ ಆಗ್ತಾಯಿತ್ತು. ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದ. ಬಟ್ ಇವತ್ತು ಈ ಥರ ಒಂದು ತೀರ್ಕೊಂಡಿದ್ದೇನೆ ಅಂತ ಅಂದ್ರೆ ನಂಬಕ್ಕಾಗಲ್ಲ. ಭಾಳ ಬೇಸರ ಆಯಿತು ನಿಜವಲ್ಲ. ಈ ಥರ ಒಂದು ಕೆಲವರು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನನಗಿನ್ನೂ ಅದು ಗೊತ್ತಿಲ್ಲ ಅದು. ಬಟ್ ಆ ಥರ ಒಂದು ಸುದ್ದಿ ಕೇಳಿದಾಗ ಇನ್ನೂ ಭಾಳ ಬೇಸರ ಆಗ್ತದೆ. ಯಾಕಂದರೆ ತುಂಬ ಒಳ್ಳೆ ಮನುಷ್ಯ. ಮತ್ತು ಅವ್ರ ಹೆಂಡತಿ ರೇಖಾ ಕೂಡ, ತಂದೆ ತಾಯಿ, ಅವ್ರ ತಂದೆಯವರಿಲ್ಲ, ತಾಯಿ ಇದ್ದಾರೆ, ಅಣ್ಣ ಇದ್ದಾನೆ, ಅಕ್ಕ ಇದ್ದಾರೆ, ಎಲ್ಲ ಇದ್ದಾರೆ. ಅವರ ಕುಟುಂಬ ಕೂಡ ತುಂಬ ಒಂಥರ ಸಂಸ್ಕಾರ ಕುಟುಂಬ. ತುಂಬ ಬಂದವನ್ನ ಹೋಗೋವನ್ನ ತುಂಬ ಚೆನ್ನಾಗಿ ಮಾತಾಡ್ಸೋರು. ಇವತ್ತವರೆಗೂ ಅವ್ರು ಏನೇ ಸೌಂದರ್ಯ ಜಗದೀಶು ಆರ್ಥಿಕತೆಯಿಂದ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಕೂಡ ಇವತ್ತವರೆಗೂ ಕೂಡ ಅವ್ರ ಮೇಲೆ ಒಂದು ಚೂರು ಅಹಂಕಾರ ಅಂತ ನೋಡಲ್ಲ. ಬಟ್ ನಿಜವಾಗ್ಲೂ ಇವತ್ತು ಆ ಥರ ಸುದ್ದಿ ಕೇಳಿ ಭಾಳ ನೋವಾಯಿತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲ, ಆ್ಯಕ್ಚುಲಿ ನನಗೆ ನಮ್ಮ ಮನೆಗೆ ಬಂದಿದ್ದ ಕಾರ್ಡ್ ಕೊಡೋದಕ್ಕೆ ಜಗದೀಶು. ನಾನು ಇರಲಿಲ್ಲ. ಫೋನ್ ಮಾಡಿ ಅವಾಗ ನಮ್ಮ ಮಿಸಸ್ ಬಂದು ಕೊಟ್ಬಿಟ್ಟು ಹೋಗಿದ್ದ. ಅದಾದಮೇಲೆ ನಾನು ಮದುವೆಗೆ ಹೋಗಿದ್ದೆ. ಲಾಸ್ಟ್ ಮದುವೆ ಆದಮೇಲೆ ಅವ್ನು ತಿರ್ಗಾ ಫೋನ್ ಮಾಡಿ ಇದಕ್ಕೆ ಹೇಳ್ದ, ಒಂದು ಬೀಗ್ ರೂಟಕ್ಕೆ. ಅದು ಕೂಡ ಆ್ಯಕ್ಚುಲಿ ಅವತ್ತು ನಾನು ಊರಲ್ಲೇ ಇರಲಿಲ್ಲ. ನಮ್ಮ ತಮ್ಮದಿರು, ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ರು. ಬಟ್ ನಿಜವಾಗ್ಲೂ ಭಾಳ ಬೇಸರ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.